ನಮ್ಮ ಹಿರಿಯ ನಾಯಕರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ KH ಮುನಿಯಪ್ಪ ಸಾಹೇಬರಿದ್ದಾರೆ. ಈಗ ತಾನೇ ಕೃಷ್ಣ ಬೈರೇಗೌಡರು ಬಹಳ ವಿವರವಾಗಿ ತಮ್ಮ ಹತ್ರ ಅನೇಕ ವಿಚಾರಗಳನ್ನು ಹಂಚಿ ಹೋಗಿದ್ದಾರೆ. ಶಾಸಕ ಮಿತ್ರ ಅಂತ ಈ ಒಂದು ದೊಡ್ಡ ಭಗೀರಥ ಪ್ರಯತ್ನ ಇದು. ಅವರ ಕಾಲದಲ್ಲಿ ನೆಲಮಂಗಲಕ್ಕೆ ಒಂದು ಹೊಸ ರೂಪವನ್ನು ಕೊಡ್ಲಿಕ್ಕೆ ಇವತ್ತು ದೊಡ್ಡ ಹೋರಾಟ ಮಾಡ್ತಾ ಇದ್ದಾರೆ. ಮಿತ್ರ ಶ್ರೀನಿವಾಸ್ ಅವರೇ, ಜಿಲ್ಲಾ ಅಧ್ಯಕ್ಷ ಅಂತ CR ಗೌಡ್ರೆ, ನಗರಸಭೆ ಅಧ್ಯಕ್ಷ ಅಂತ ಉಷಾ ನಾರಾಯಣರವರೇ ಮತ್ತು NDA ಅಧ್ಯಕ್ಷ ಅಂತ ನಾರಾಯಣ್ ಗೌಡ್ರೆ, ಇನ್ನ ಉಳಿದ ಎಲ್ಲ ಮುಖಂಡಗಳೇ, ಪಂಚಾಯಿತಿ ಚೇರ್ಮನ್ಗಳು, ಮುಖಂಡಗಳು, ಮುನ್ಸಿಪಲ್ ಸದಸ್ಯಗಳು, ಸೊಸೈಟಿ ಅಧ್ಯಕ್ಷಗಳು, ರೈತ ಮುಖಂಡಗಳು, ಕಾರ್ಯಕರ್ತರುಗಳು, ಮಾಧ್ಯಮ ಮಿತ್ರರೆಲ್ಲ ಸ್ನೇಹಿತರೆ, ನಾನಿವತ್ತು ಭೂಮಿ ಪೂಜೆಗೆ ಬಂದವನಲ್ಲ. ನಿಮ್ ಕೈಲಿ ಚಪ್ಪಾಳೆ ಹೊಡೆಸ್ಕೊಳ್ಳೋಕ್ಕೂ ಬಂದವನಲ್ಲ, ಜೈಕಾರ ಹಾಸ್ಕೊಳ್ಳೋಕ್ಕೂ ಬಂದವನಲ್ಲ, ಹೂನಾರ ಹಾಸ್ಕೊಳ್ಳೋಕ್ಕೂ ಬಂದವನಲ್ಲ, ಸೇಬು ನಾರ ಹಾಸ್ಕೊಳ್ಳೋಕ್ಕೂ ಬರೋರಲ್ಲ. ನೀವು ಈ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಶಾಸಕರನ್ನ ಕೊಟ್ಟದಕ್ಕೆ ನಿಮ್ಮ ಋಣವನ್ನ ತೀರಿಸಲಿಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇನೆ. ನೀವು ಬಹಳ ಅಭಿಮಾನಪೂರ್ವಕವಾಗಿ ಹೆಚ್ಚಿನ ಮೊತ್ತದಲ್ಲಿ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ಈ ಜಿಲ್ಲೆಯಲ್ಲೇ 3 ಶಾಸಕರನ್ನ ಕೊಟ್ಟಿದ್ದೀರಿ. ಅದಕ್ಕೆ ನಮ್ಮ ಕರ್ತವ್ಯ, ನೀವು ಮಾಡಿದಂತ ಉಪಕಾರ 136 ಸೀಟನ್ನು ಕೊಟ್ಟು ಈ ರಾಜ್ಯದ ಮಹಾಜನತೆ ಏನು ಕಷ್ಟ ಕಾಲದಲ್ಲಿ ನರಳ್ತಾ ಇದ್ರಿ, ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ರಿ, ಆದಾಯ ಪಾತಾಳಕ್ಕೆ ಹೋಯ್ತು, ಆದಾಯ ಬೆಲೆ ಏರಿಕೆ ಗಗನಕ್ಕೆ ಹೋಯ್ತು. ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ಒಂದು ಬಲಿಷ್ಠವಾದಂತ ಸರ್ಕಾರ ತಂದ್ರಲ್ಲ, ನಿಮ್ಗೊಂದು ಕೋಟಿ ನಮಸ್ಕಾರ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸ್ವಾಮಿ ವಿವೇಕಾನಂದರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಿ. ಹಂಗೆ ನಮ್ಮ ಅಧಿಕಾರ ಇದೆಯಲ್ಲ, ನಂದಿರ್ಬೋದು, ಮುನಿಯಪ್ಪನವ್ರಿಗೂ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಅದು ನಶ್ವರ. ನಾವು ಮಾಡಿದಂತ ಸಾಧನೆ ಕಳೆದ 2 ವರ್ಷದಿಂದ ಅಜಾಮರ. ಕೊನೆಗೆ ಮತದಾರನೇ ಈಶ್ವರ ಅಂತ ಹೇಳಿ ನಿಮ್ಮನ್ನ ಶಿವನ ರೂಪದಲ್ಲಿ ನೋಡ್ಲಿಕ್ಕೆ, ಈಶ್ವರನ ರೂಪದಲ್ಲಿ ನೋಡ್ಲಿಕ್ಕೆ ನಿಮ್ಗೆಲ್ಲರೂ ಕೂಡ ಬಂದು ಇವತ್ತು ಗಂಗೆ ಪೂಜೆ ಬರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನ ಪ್ರಾರಂಭವನ್ನ ಮಾಡ್ತಾ ಇದ್ದೇವೆ. ಅನೇಕ ಬರ್ಬೇಕಾದ್ರೆ ಶ್ರೀನಿವಾಸು ಬಹಳ ಜನ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದಾರೆ, ಇದು ಯಾವುದೋ ಕಚಡ ನೀರು ತಂದು ಬಿಡ್ತಾ ಇದ್ದಾರೆ ಅಂತೇಳಿ ಟೀಕೆ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ರು. ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಟೀಕೆಗಳು ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈ ನೀರನ್ನ ಶ್ರೀನಿವಾಸು ಮತ್ತು ಮುನಿಯಪ್ಪನವರೆಲ್ಲ ಸೇರಿ ನಮ್ಮ ಹತ್ರ ಕಳ್ತನ ಮಾಡಿದ್ದಾರೆ. ಇದು ನಮ್ಮ ಅರ್ಕಾವತಿಗೆ ಹೋಗ್ಬೇಕಾದ ನೀರು, ವೃಷಭಾವತಿ ನೀರು. ಇದು ರಾಜರಾಜೇಶ್ವರಿ ನಗರದಿಂದ ಬೈರಮಂಗಲಕ್ಕೆ ಹೋಗಿ ಅರ್ಕಾವತಿ ನೀರಿಗೆ ಹೋಗಿ ನಮ್ಮ ಕ್ಷೇತ್ರಕ್ಕೆ ಹೋಗಿ ನಮ್ಮ ಕ್ಷೇತ್ರದ ಜನತೆಗೆ ಅನುಕೂಲ ಆಗ್ತಿದ್ದಂತ ನೀರಿದು. ಈ ನೀರನ್ನ ನಾವು ಬಹಳ ಹಿಂದೆನೆ ಈ ನೀರನ್ನ ಸಂಸ್ಕರಣೆ ಮಾಡಬೇಕು ಅಂತೇಳಿ ಬೈರಮಂಗಲದಿಂದ ಯೋಜನೆ ಪ್ರಾರಂಭವನ್ನ ಮಾಡಿದ್ದೆ. ಹಿಂದೆ ನಿಮ್ಗೆ ನೀರಿನ ಬೆಲೆ ನಿಮ್ಗೂ ಗೊತ್ತಿಲ್ಲ, ನಮ್ಮ ಮಂಡ್ಯದವ್ರಿಗೂ ಗೊತ್ತಿಲ್ಲ, ನಮ್ಮ ಕಡೆಯವ್ರು ಸ್ವಲ್ಪ ಅವ್ರಿಗೆ ಯಾಕೆ ಪಕ್ಕದಲ್ಲಿ ಅರ್ಕಾವತಿ ಹರಿತಾ ಇದೆ. ಆದ್ರೆ ಈ ನೀರಿನ ಬೆಲೆ ತಿಳ್ಬೇಕಾದ್ರೆ ನೀವು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ನೀವು ಹೋಗಿ ನೋಡ್ಬೇಕು.
2,000 ಅಡಿಗೆ ಬೋರ್ವೆಲ್ ಕೊರೆದು ಪಾಪ ಸಿಲ್ಕು ಮಿಲ್ಕು ಇವೆರಡರಲ್ಲಿ ಜೀವನ ಸಾಕ್ತಾ ಇದ್ರು. ಅದಾದ್ಮೇಲೆ ಈಗ ಸ್ವಲ್ಪ ತರಕಾರಿಗೆ ಬಂದಿದ್ದಾರೆ ಅವರು. ತರಕಾರಿ, ಹಣ್ಣು, ಹಂಪಲಕ್ಕೆ ಬಂದು ಇಡೀ ಬೆಂಗಳೂರು ನಗರಕ್ಕೂ ಕೂಡ ಕೊಡ್ತಾ ಇದ್ದಾರೆ. ಈಗ ನೋಡಿ ದೇವನಹಳ್ಳಿ ಕಡೆ ನೀವು ಹೋಗಿ ನೋಡಿ, ದ್ರಾಕ್ಷಿ. ಆವತ್ತಿನ ಕಾಲದಲ್ಲೇ ಈ ದ್ರಾಕ್ಷಿ ಆ ಬೆಂಗಳೂರು ಬ್ಲೂ ಇರ್ಬೋದು, ಈಗ ಹೊಸ ದ್ರಾಕ್ಷಿ ತಳಿ ಬೇರೆ ಬಂದಿದೆ. ಇವತ್ತು ಕೂಡ ಏನೋ ಒಂದು ಬದುಕನ್ನ ಕಟ್ಕೊಂಡಿರುವಂತ ಒಂದು ಜನ. ಈಗ ನಮ್ಮ ತಾಲೂಕಲ್ಲಿ ದೇವನಹಳ್ಳಿ ತಾಲೂಕು ಶಿಡ್ಲಘಟ್ಟ ಅತಿ ಹೆಚ್ಚು ರೇಷ್ಮೆ ಬೆಳೀತಾ ಇದೀವಿ. ನಿಮ್ಮಲ್ಲೂ ಒಂದಷ್ಟು ರೇಷ್ಮೆ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ರೇಷ್ಮೆ. ಈಗ 600ಕ್ಕೂ ಹೆಚ್ಚು ರೂಪಾಯಿ ಬೈವಲ್ಟಿನ್ ಇವತ್ತು ರೇಷ್ಮೆ ಇದೆ. ಏನೋ ಚೈನಾಗೂ ಸ್ವಲ್ಪ ಇದು ಹೆಚ್ಚು ಕಮ್ಮಿ ಆದ್ಮೇಲೆ ಅಲ್ಲಿಂದ ಚೈನಾ ರೇಷ್ಮೆ ಬರೋದು ಕಡಿಮೆ ಆಯ್ತು. ಹೆಂಗ ನಮ್ಮ ರೈತರು ಸ್ವಲ್ಪ ಉಸಿರಾಟ ಆಡ್ತಾ ಇದ್ದಾರೆ. ಈಗೆಲ್ಲ ಧಾರವಾಡ ಕಡೆ, ಇದನ್ನ ಬಾಗಲಕೋಟೆ ಕಡೆ ಎಲ್ಲ ಈಗ ರೇಷ್ಮೆ ಬೆಳೀತಾ ಇದ್ದಾರೆ. ಅಲ್ಲೂ ಕೂಡ ಎಲ್ಲ ಮಾಡಿಕೊಂಡು ಅನುಕೂಲ ಆಗ್ತದೆ ಅಂತ ಬೆಳೆ ಬೆಳೀತಾ ಇದ್ದಾರೆ. ಹಂಗೆ ಈ ರೈತರ ಬದುಕಿಗೆ ಏನಾದ್ರು ಒಂದು ಸಹಾಯ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ. ಟೀಕೆ ಮಾಡೋರ್ನೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಟೀಕೆ ಮಾಡ್ತಾ ಇರ್ಲಿ, ನಮ್ಗೆ ಯಶಸ್ಸು ಬಹಳ ಮುಖ್ಯ. ಈ ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ಈ ರೈತನಿಗೆ ಪೆನ್ಷನ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ, ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ. ಈ ರೈತನ ಸಹಾಯ ಮಾಡ್ಬೇಕು ತಾನೆ, ನಾವು ರೈತ ಬದುಕಿಸ್ಬೇಕು ತಾನೆ. ಎಷ್ಟೋ ಜನ ನಮ್ಮ ಕಡೆ ಈಗ ಒಂದು ಸಮಾಜ ಇದೆಯಪ್ಪ ನಮ್ಮ ಚನ್ನಪಟ್ಟಣದಲ್ಲಿ, ಅವ್ರೇನಿಲ್ಲ, ಬರೀ ತುಳಸಿ ಬೆಳೆದ್ಬಿಟ್ಟು ಜೀವನ ಮಾಡ್ತಾರೆ. ತಿರುಳು ಸಮಾಜ. ಇನ್ನೊಂದು ಬೆಸ್ತಿದ್ದಾರೆ, ಅವ್ರು ಬರೀ ಅರ್ಧ ಎಕರೆ, 1/4 ಎಕರೆಲಿ 10 ಕುಂಟೆಲಿ ವೀಳ್ಯದೆಲೆ ಬೆಳೆದ್ಬಿಟ್ಟು ಅವ್ರು ಬದುಕ್ತಾರೆ. ಇನ್ನು ನಮ್ಮ ಕನಕಪುರದಲ್ಲಿ ಕೆಲವರು ಇದ್ದಾರೆ, ಬರೀ ಕನಕಾಂಬರ ಹೂವು, ಕಾಕಡ ಹೂವು ಬೆಳೆದ್ಬಿಟ್ಟು ಅವ್ರು ಬದುಕ್ತಾರೆ. ಇನ್ನು ಕೆಲವರು ಬರೀ ರೇಷ್ಮೆ ಬೆಳೆದ್ಬಿಟ್ಟು ಬದುಕ್ತಾರೆ. ಈಗೆಲ್ಲ ಈ ಫ್ಲಾರಿಕಲ್ಚರು, ಹಾರ್ಟಿಕಲ್ಚರು ಇವೆಲ್ಲ ಸ್ವಲ್ಪ ಹೆಚ್ಚಿಗೆ ಆದ್ಮೇಲೆ ಇವತ್ತೆಲ್ಲ ವಿದೇಶಕ್ಕೆ ನಿಮ್ಮ ದೇವನಹಳ್ಳಿ ವಿಮಾನದಿಂದ ಹೂವು ಹೋಗ್ತಾ ಇದೆ. ಅದನ್ನು ಒಂದು ದೊಡ್ಡ ಮಾರ್ಕೆಟ್ ಅನ್ನ ಇವತ್ತು ಮಾಡ್ತಾ ಇದ್ದೇವೆ. ಅದಕ್ಕೂ ಕೂಡ ಬೇಕಾದಷ್ಟು ಪ್ರೋತ್ಸಾಹವನ್ನ ಕೊಡ್ತಾ ಇದೆ. ಈ ಹನಿ ನೀರನ್ನ ಯಾಕೆ ಮಾಡ್ತಾ ಇದೀವಿ ನಾವು? ಪೈಪಲ್ಲಿ ಹಾಕ್ಬಿಟ್ಟು ನೀರ್ನ ತೊಟ್ಟು ಬಿಡ್ತಾ ಇದೀವಲ್ಲ, ಏಂತಕ್ಕೆ ಮಾಡ್ತಾ ಇದೀವಿ? ಆ ನೀರಿನ ಬೆಲೆ ಅರ್ಥ ಆಗ್ಲಿ, ಆ ನೀರಿಗೆ, ಆ ಭೂಮಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಇಷ್ಟೆಲ್ಲ ದುಡ್ಡು ಕೊಟ್ಟು ಹನಿ ನೀರಿನ ಯೋಜನೆಯನ್ನ ಮಾಡ್ತಾ ಇದೆ. ಈಗ ನಮ್ಮ KH ಮುನಿಯಪ್ಪನವ್ರು ಹೇಳಿದಂಗೆ ಈ ಎತ್ತಿನೊಳಗೆ ನೀರು ತರ್ತಾ ಇದೀವಿ. ಒಂದು 14 TMC ಕುಡಿಯೋ ನೀರು, ಮಿಕ್ಕಿದ್ದು ಕೆರೆ ತುಂಬಿಸಿ ಅಂತರ್ಜಲನ ಹೆಚ್ಚಲಿಕ್ಕೆ ಅನುಕೂಲ ಮಾಡ್ತಾ ಇದೀವಿ. ಎಷ್ಟು 1,000 ಕೋಟಿ ರೂಪಾಯಿ ಆಗ್ತಾ ಇದೆ. ಈಗ ನಿನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ. ಎಂತಕ್ಕೆ ಹೋಗಿದ್ದೆ ಡೆಲ್ಲಿಗೆ? ನಾನು ಬೇರೆ ಬೇರೆ ಯೋಜನೆ ತೆಗೆದುಕೊಂಡು ಮೊನ್ನೆ ಫಾರೆಸ್ಟ್ ಇಲಾಖೆಯಿಂದ ಆ ಕೆಲಸ ನಿಲ್ಲಿಸ್ಬಿಟ್ಟಿದ್ದಾರೆ. ಅವ್ರಿಗೆ ನಾವು 400 ಚಿಲ್ಲರೆ ಎಕರೆ ಜಮೀನು ಕೊಡ್ಬೇಕಾಯ್ತು. ಅದಕ್ಕೆ ರೆವಿನ್ಯೂ ಅವರು ನಮ್ಮ DC, ತುಮಕೂರು DC, ಹಾಸನ್ DC ಹತ್ರ ಎಲ್ಲೋ ಒಂದ್ ಕಡೆ ಇದ್ದಂತ ರೆವಿನ್ಯೂ ಜಮೀನ ಫಾರೆಸ್ಟ್ ಅವ್ರು ಕೊಟ್ಬಿಟ್ಟು ಅವ್ರಿಗೆ ಸ್ವಾಪ್ ಮಾಡಿಬಿಟ್ಟು ಅದನ್ನ ಹೋಗಿ ನನ್ನ ಫಾರೆಸ್ಟ್ ಮಿನಿಸ್ಟರ್ನ ಭೇಟಿ ಮಾಡಿ ನಮ್ಮ ಇದನ್ನ ನೀವು ನನಗೆ ಪರ್ಮಿಷನ್ ಕೊಡಬೇಕು, ನಾವು ಅರ್ಜಿ ಹಾಕೊಂಡಿದೀವಿ ಅಂತೇಳಿ ಇವತ್ತು ಬೆಳಗ್ಗೆ ಅವ್ರು ಹೇಳಿದ್ರು, ಬೆಳಗ್ಗೆ 10:30 ಗಂಟೆಗೆ ನಿಮ್ಮ ಆಫೀಸರ್ ಇಲ್ಲೇ ಇರ್ಲಿ, ನಮ್ಮ ಅಧಿಕಾರಿಗಳೆಲ್ಲ ಕರೆಸ್ತೀರಿ, ಈ ಮಾದಾಯಿ ವಿಚಾರ ಮತ್ತು ಈ ಎತ್ತಿನೊಳೆ ವಿಚಾರಕ್ಕೆ ಏನಾದ್ರು ಮಾಡಿ ಮುಕ್ತಿ ಕೊಡ್ತೀನಿ ಅಂತೇಳಿ ಅವ್ರು ನನಗೆ ನಿನ್ನೆ ಆಶ್ವಾಸನೆ ಕೊಟ್ರು. ಎಲ್ಲ ನಮ್ಮ ಅಧಿಕಾರಿಗಳೆಲ್ಲ ನಾವೆಲ್ಲ ಹೋಗಿದ್ದು. ಹಂಗೆ ಇವತ್ತು ಈ ಯೋಜನೆಯನ್ನ ರೈತರಿಗೋಸ್ಕರ ಕುಡಿಯೋ ನೀರು ಮತ್ತು ನಮ್ಗೆ ಅಂತರ್ಜಲ ಹೆಚ್ಚಲಿಕ್ಕೆ. ಈಗ ನಮ್ಮ ಮುನಿಯಪ್ಪನವ್ರು ಡೆಲ್ಲಿಲಿ MP ಆಗಿದ್ರು, ಕೇಳಿ ಯಾರು, 2 ಪೈಪ್, ಪ್ರತಿ ಒಂದು ಮನೆಗೂ 2 ಪೈಪು. ಒಂದು ಕುಡಿಯೋ ನೀರಿಗೆ ಒಂದು ಸಪ್ರೇಟ್ ಪೈಪು, ಒಂದು ನಮ್ಮ ಅಲ್ಲಿರುವಂತ ಸಣ್ಣ ಗಾರ್ಡನ್ನು ಮನೆ ಮುಂದೆ ಇರೋದಕ್ಕೆ ತೊಳೆಯೋದಕ್ಕೆ ಎಲ್ಲ ಇನ್ನೊಂದು ಪೈಪು. ಆ ಯಮುನಾ ನದಿಯಿಂದ ನೀರನ್ನ ಹಿಂಗೆ ಶುದ್ಧೀಕರಣ ಮಾಡಿಬಿಟ್ಟು ಅದಕ್ಕೆ ಹೋಗ್ತಾರೆ. ಈಗ ನಿಮ್ ನೀರು ಕೂಡ ನಮ್ಮ ರಾಜರಾಜೇಶ್ವರಿ ನಗರ ಬೆಂಗಳೂರು ನಗರದಲ್ಲಿ ನಾಯಂಡಹಳ್ಳಿ ಹತ್ರ ಬೆಂಗಳೂರು ನಗರದಿಂದ ಅಲ್ಲಿ ಶುದ್ಧೀಕರಣ ಮಾಡಿ ಇದನ್ನ ನೀರನ್ನ ನಿಮ್ಗೆ ಕೊಟ್ಟು ಅದನ್ನ ಇಲ್ಲಿಗೆ ತಂದು ಕೆರೆಗೆ ಹಾಕಿ, ಆ ಕೆರೆದಲ್ಲೂ ಕೂಡ ಒಂದು ಲೇಯರ್ ಕೆಳಗಡೆ ಇಳಿದು ವಾಪಸ್ ನೀರು ಒಂದು ಉತ್ತಮವಾದಂತ ನೀರು ಕೊಡ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ವಿ. ನೀವು ಯಾರು ಇದನ್ನ ತಗೊಂಡು ಕುಡಿದಿಲ್ಲ, ಆದ್ರೆ ನಿಮ್ಗೆ ಬದುಕಿಗೆ ಅನುಕೂಲ ಆಗ್ತಾ ಇಲ್ಲ. ಕುಡಿಯಕ್ಕೆ ಬೇರೆ ನೀರು, ಮನೆಗೆ ನಾವು ಬೇರೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೀವಲ್ಲ, ಈ ಎತ್ತಿನೊಳೆ ನೀರು ಬರ್ತಾ ಇದೆಯಲ್ಲ, ಇವೆಲ್ಲ ಕೂಡ ಮುಂದಕ್ಕೆ ಬಹಳ ದೂರದ ಆಲೋಚನೆ ಇಟ್ಕೊಂಡು, ಯಾಕೆಂದ್ರೆ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು, ಏನ್ ಬೇಕಾದ್ರೂ ಸಿಗ್ತದೆ ನಿಮ್ಗೆ. ಈ ನೀರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊನ್ನೆ ದುಬೈಗೆ ಹೋಗಿದ್ದೆ. ದುಬೈಗೆ ಮೊನ್ನೆ ನಮ್ಮ ಎಲ್ಲ MLAಗಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದೆ.
ಆ ದುಬೈಲಿ ನನ್ನ ಸ್ನೇಹಿತರು ಯಾರೋ ನಮ್ಮ ವಿಲಾಸರಾವ್ ದೇಶಮುಖ್ ಮಗ ಸಿಕ್ಕಿದ್ದ. ಅವನು ಹೇಳ್ತಾ ಇದ್ದ, ಅವನು ನಾನು ಈ ಸಗಣಿ ಇದೆಯಲ್ಲ, ಸಗಣಿ ಬೆಣ್ಣೆನ ಒಣಗಿಸ್ಬಿಟ್ಟು ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಗೊಬ್ಬರಕ್ಕೆ ಈ ಸಗಣಿ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಶಿಪ್ ನಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಹಳ್ಳಿಯ ರೈತನ ದನಗಳ ಗೊಬ್ಬರ ಎಷ್ಟು ಅಲ್ಲಿ ಅಮೂಲ್ಯವಾದದ್ದು ಆ ಬರಗಾಡಿನಲ್ಲಿ ಅಂತೇಳಿ ಆ ತೆನುವಾಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಮಾಡ್ತಾರೆ. ಆಗ ಅದನ್ನ ಹಾಕಿದ್ರೆ ಅಲ್ಲಿರೋಂಥ ಖರ್ಜೂರ ಸ್ವಲ್ಪ ದಪ್ಪ ಆಯ್ತವಂತೆ, ಒಳ್ಳೆ ಪುಷ್ಟಿಕರವಾದಂತ ಅದಕ್ಕೆ ಬೆಲೆ ಸಿಗ್ಬೇಕು. ಹಂಗೆ ಈ ರೈತರ ಪ್ರತಿಯೊಂದು ಭಾಗ ಕೂಡ ಆ ಎಮ್ಮೆ ಗೊಬ್ಬರದಿಂದ ಹಿಡಿದು ಪ್ರತಿಯೊಂದು ಕೂಡ ಎಲ್ಲ ಒಂದಲ್ಲ ಒಂದು ರೀತಿ ಅನುಕೂಲ ಆಗುವಂತ ಒಂದು ವ್ಯವಸ್ಥೆ ಇವತ್ತು ಟೆಕ್ನಾಲಜಿ ಇವತ್ತು ಬರ್ತಾ ಇದೆ. ಸೊ ಹಂಗೆ ಈ ನೀರನ್ನ ಕಚಡ ನೀರು ಅಂತ ನೀವು ಅನ್ಕೊಳಕ್ ಹೋಗ್ಬೇಡಿ, ಅದನ್ನ ಶುದ್ಧೀಕರಣ ಮಾಡ್ತೀವಿ. ಇದು ಎಷ್ಟು ಯೋಜನೆ? ಇದು 1900 ಕೋಟಿ ರೂಪಾಯಿ ಯೋಜನೆ. ಈ ಮೊದಲನೇ ಹಂತ 1181 ಈ ಮೊದಲನೇ ಹಂತ. ನಾಳೆ ಕ್ಯಾಬಿನೆಟ್ಗೆ ತರ್ತಾ ಇರೋದು ಇದು 280 ಕೋಟಿ ರೂಪಾಯಿದು. ಇನ್ನು ಮೂರನೇ ಫೇಸು 600 ಕೋಟಿ ರೂಪಾಯಿ. ಒಟ್ಟು 1961 ಕೋಟಿ, ಒಟ್ಟು 205, ಒಟ್ಟು 148 ಟ್ಯಾಂಕ್ಗೆ ಇವತ್ತು 148 ಟ್ಯಾಂಕ್ಗೆ ಈ ಯೋಜನೆ ಬರ್ತಾ ಇದೆ. ಇನ್ನು ಸಣ್ಣ ಪಣ್ಣ ಎಲ್ಲ ಸೇರಿ 259 ಟ್ಯಾಂಕ್ಗೆ. ಇದು ಯಾರಿಗೋಸ್ಕರ ಮಾಡ್ತಾ ಇದ್ದೀವಿ, ಎಷ್ಟು ಮಾಡ್ತಾ ಇದ್ದೀವಿ, ಇದನ್ನು ನೀವು ಸರಿಯಾದ ರೀತಿಯಲ್ಲಿ ನೀವೆಲ್ಲ ಸೇರಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಸೊ ಮುಂದಿನ ದಿನದಲ್ಲಿ ಎತ್ತಿನೊಳೆನೂ ಬರ್ತದೆ, ಎಲ್ಲಿಗೆ ಬರಬೇಕೋ ಅದು ಬರ್ತದೆ, ಅದು ಬೇರೆ ಕುಡಿಯೋ ನೀರು ಅದು ವ್ಯವಸ್ಥೆಗೆ. ಸೊ ಕಳೆದ ವರ್ಷ ಈಗ ಎಂತ ಬರಗಾಲ ಇತ್ತು ಕಳೆದ ವರ್ಷ ಅಂತಂದ್ರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ನಿಯಂತ್ರಣ ಮಾಡಿದೆ. ಈಗ ನಾಳೆನೂ ಬೆಳಗ್ಗೆ ಎಲ್ಲ ಟ್ಯಾಂಕರ್ಗೆ ಈಗ ಇವರು ಟೀಕೆ ಮಾಡ್ತಾರಲ್ಲ, ನಾನೊಂದು ಸ್ವತಃ ಲೆಕ್ಕಾಚಾರ ಹಾಕಿದ್ದೀನಿ. 210 ಕಡೆ ಬೆಂಗಳೂರು ನಗರದಲ್ಲೇ ಈ ಕೆರೆಗಳ ಪಕ್ಕನೆ ಬೋರ್ವೆಲ್ ಹಾಕ್ಬಿಟ್ಟು ಟ್ಯಾಂಕ್ ನ ಫಿಲ್ಅಪ್ ಮಾಡ್ಬಿಟ್ಟು 1000-1200 ರೂಪಾಯಿಗೆ ಒಂದೊಂದು ಟ್ಯಾಂಕ್ ಮಾರ್ತವ್ರೆ. ಈಗ ಅದಕ್ಕೊಂದು ಲೆಕ್ಕಾಚಾರ ಹಾಕಿ BWCC ಇಂದ ಈಗ ನಾಳೆ ಬೆಳಗ್ಗೆ ಇದನ್ನ ಕಾವೇರಿ ನೀರನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಬೆಂಗಳೂರು ನಗರದಲ್ಲಿ ಅದೊಂದು ಹೊಸ ಕಾರ್ಯಕ್ರಮವನ್ನ ತೀರ್ಮಾನವನ್ನ ಮಾಡಿದ್ದೇವೆ. ಸೊ ಅದರಿಂದ ತಮ್ಗೆ ನಾನು ಕೇಳೋದಿಷ್ಟೇ, ಈ ಯೋಜನೆಗಳು ಏನಿದೆ ನಮ್ಮ ಸರ್ಕಾರ ಎಲ್ಲ ರಂಗದಲ್ಲೂ ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇವತ್ತು ಇಷ್ಟು ಜನ ಹೆಣ್ಣು ಮಕ್ಕಳು ಬಂದಿದ್ದಾರೆ, 52,000 ಕೋಟಿ ಕೊಡ್ತಾ ಇದ್ದೀವಿ. ಮೊದಲನೇ ಕ್ಯಾಬಿನೆಟ್ ಅಲ್ಲೇ ಮುನಿಯಪ್ಪನವರು ನಾವೆಲ್ಲ ಸೇರಿ ಮುಖ್ಯಮಂತ್ರಿ ಎಲ್ಲ ಸೇರಿ ತೀರ್ಮಾನ ಮಾಡ್ದು. ಯಾಕೆ ಗ್ಯಾಸ್ ಬೆಲೆ 400 ಇದ್ದಿದ್ದು 1000 ಆಗೋಯ್ತು, ಅಡುಗೆ ಎಣ್ಣೆ ಬೆಲೆ 90 ಇದ್ದಿದ್ದು 200 ರೂಪಾಯಿ ಆಗೋಯ್ತು, ಸಿಮೆಂಟ್ ಬೆಲೆ ಏನು 200 ರೂಪಾಯಿ ಇದ್ದಿದ್ದು 400 ರೂಪಾಯಿ ಆಗೋಯ್ತು, ಕಬ್ಬಿಣದ ಬೆಲೆ 39,000 ಇದ್ದಿದ್ದು ಹೆಚ್ಚು ಕಮ್ಮಿ 78,000 69,000 ರೂಪಾಯಿ ಆಗೋಯ್ತು, ಚಿನ್ನದ ಬೆಲೆ 30,000 ರೂಪಾಯಿ ಇದ್ದಿದ್ದು 1,00,000 ರೂಪಾಯಿ ಆಗೋಯ್ತು. 10 ಗ್ರಾಮ್ಗೆ ತಾಲಿ ಕೂಡ ತಗೊಳಕ್ ಆಗ್ತಾ ಇಲ್ಲ, ಒಂದ್ ಸಣ್ಣ ಜುಮ್ಕಿನೂ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ, ವಾಲೆ ಕಟ್ಕೊಳಕ್ ಆಗ್ತಾ ಇಲ್ಲ, ಮೂಗ್ಬತ್ತಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ಎಲ್ಲ ರೋಲ್ಗಳು ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಯಾರ ಕಾರಣ? ನಾನು ಇದನ್ನ ಟೀಕೆ ಮಾಡಕ್ ಹೋಗ್ತಾ ಇಲ್ಲ. ಅಂದ್ರೆ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ, ಅದಕ್ಕೆ ಏನಾದ್ರು ಮಾಡಿ ಸಹಾಯ ಮಾಡಬೇಕು ಅಂತೇಳಿ ತಾಯಂದಿರೆಲ್ಲ ಫ್ರೀಯಾಗಿ ಓಡಾಡ್ಲಿ ಬಸ್ಸಲ್ಲಿ, ಅವ್ರ ಅಕೌಂಟ್ಗೆ 2,000 ರೂಪಾಯಿ ಹಾಕಿ 10 kg ಅಕ್ಕಿ ಕೊಟ್ಟು ಇವತ್ತು ಕರೆಂಟ್ 200 ಯೂನಿಟ್ ವರೆಗೂ ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೀವಿ. ಇದು ಹಿಂದೆ ಯಾರು ಬಿಜೆಪಿ ಗೌರ್ಮೆಂಟು ದಳದ ಗೌರ್ಮೆಂಟು ಇಂಥದ್ದು ಯಾರು ಮಾಡಿದ್ರಾ? ಮಾಡಿದ್ರ? ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಯಡಿಯೂರಪ್ಪನವರು ಮುನಿಯಪ್ಪನ ಮೇಲೆ ಒಂದು ಕಾಳು ಕಡಿಮೆ ಅನಿಸ್ಕೊಳ್ಳೋದಿಲ್ಲ, 10 ಎಕರೆ 10 kgನೇ ಕೊಡ್ಬೇಕು ಅಂತ ಏನ್ ಗಲಾಟೆ ಮಾಡ, ಅವ್ರು ಮಾಡಿಲ್ಲ, ಇದನ್ನ ಮಾಡಿದ್ರೆ ನಾವು ಅಂತಿದ್ರು. ಈಗ ಟುಸ್ ಆಗೋದ್ರು. ಆ ಪ್ರೈಮ್ ಮಿನಿಸ್ಟರ್ ಬೇರೆ ಹೇಳ್ಬಿಟ್ರು ಎಲ್ಲ ಬರಗ ಆಗೋಯ್ತದೆ ಅಂತ. ಮಧ್ಯಪ್ರದೇಶಲ್ಲೂ ಅದೇ ಶುರು ಮಾಡ್ಬಿಟ್ರು, ಮಹಾರಾಷ್ಟ್ರಲ್ಲೂ ಒಂದು ಯಾವ್ದೋ ಬೇನ್ ಅಂತ ಅನ್ಬಿಟ್ಟು ಲಡ್ಕಿ ಬೇನು ಏನೋ ಒಂದು ಸ್ಕೀಮ್ ಅಂತ ಹೆಣ್ಮಕ್ಳ ಹೆಸರಲ್ಲಿ ಅದನ್ನ ಮಾಡಿದ್ರು. ದೆಹಲಿ ಶುರು ಮಾಡ್ಬಿಟ್ರು. ಎಲ್ಲ ಕಡೆ ಇವತ್ತು ಶುರು ಮಾಡಿ ಅವರು ಕೂಡ ನಮ್ಮ ದಾರಿನೇ ಹಿಡಿತಾ ಇದ್ದಾರೆ, ನಮ್ಮ ವಿಚಾರಕ್ಕೂ ಹೋಗಿದ್ದಾರೆ. ಆದ್ರಿಂದ ನಾನು ನಿಮ್ಗೆ ಹೇಳ್ದಿಷ್ಟೇ, ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೀನಿ, ಒಂದು ಕೊಟ್ಟೋಗೋದು ಒಂದು ಬಿಟ್ಟೋಗೋದು. ದೇವರು ವರನೂ ಕೊಡೋದಿಲ್ಲ, ಶಾಪ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಆ ಅವಕಾಶ ಇದ್ದಾಗ
ಯಾವ ರೀತಿ ಸಹಾಯ ಮಾಡಬೇಕು ಅಂತೇಳಿ ಅದನ್ನೇ ಇವತ್ತು ನಿಮ್ಮ ಶಾಸಕರಂತ ಶ್ರೀನಿವಾಸ್ ಅವರು ನಿಮ್ಮ UGD ಬಗ್ಗೆ, ನಿಮ್ಮಲ್ಲಿ ಮೆಟ್ರೋ ರೈಲ್ ಬರಬೇಕು, ನಿಮ್ಮಲ್ಲಿ ಬೇರೆ ಅನೇಕ ಅಭಿವೃದ್ಧಿ ಆಗಬೇಕು, ನೀರಾಗಬೇಕು, ಎಲ್ಲ ಅಂತರ್ಜಲ ಹೆಚ್ಚಿಸಬೇಕು ಅಂತೇಳಿ ಇಲ್ಲೆಲ್ಲರೂ ಕೂಡ ಕೈಗಾರಿಕಾ ಪ್ರದೇಶಗಳು ಬರ್ತಾ ಇದೆ, ಉದ್ಯೋಗಗಳು ಸೃಷ್ಟಿ ಆಗಬೇಕು. ಇವೆಲ್ಲ ಕೂಡ ಇವತ್ತು ಬೆಳಗ್ಗೆ ಸಾಯಂಕಾಲ ಬಹಳ ಪ್ರಗತಿಪರವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು, ಮುನಿಯಪ್ಪನವರು, ಸರ್ಕಾರ, ಕೃಷ್ಣ ಬೈರೇಗೌಡರು ಇಲ್ಲಿಗೆ ಬಂದಿರೋದು ಶ್ರೀನಿವಾಸ್ ಜೊತೆಯಲ್ಲಿ, ಎಲ್ಲ ಕೆಲಸದ ಜೊತೆಯಲ್ಲಿ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ. ನಾನು ನಿಮಗೂ ಹೇಳ್ತಾ ಇದ್ದೀನಿ, ದಳ ಇರ್ಬೋದು, BJP ಇರ್ಬೋದು, ಇನ್ನೊಂದು ಪಾರ್ಟಿ ಇರ್ಬೋದು, ಯಾಂತಕ್ಕೆ ವೇಸ್ಟ್ ಮಾಡ್ತೀರಿ? ನಿಮ್ಗೆ ಏನಾಗಬೇಕು? ನಿಮ್ ಬದುಕು ಆಗ್ಬೇಕಷ್ಟೇ. ಭಾವನೆ ಮೇಲೆ ರಾಜಕಾರಣ ಇದನ್ನ ಜನಕ್ಕೆ ಹೊಟ್ಟೆ ಸಿಗ್ತದ? ಬದುಕಿನ ಮೇಲೆ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಹೊಟ್ಟೆ ತುಂಬದ ಬಗ್ಗೆ ಯೋಚನೆ ಮಾಡ್ತದೆ. ಎಲ್ಲರಿಗೂ ಸಮಾನತೆ, ಎಲ್ಲರಿಗೂ ಸಮವಾಗಿ ಇವತ್ತು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಸೊ ಅದರಿಂದ ಜನತೆ ಸೇವೆಯನ್ನ ನಾವು ಒಂದು ಸರಿಯಾದ ರೀತಿ ಗುರಿಯನ್ನ ಇಟ್ಕೊಂಡು ನಿಯಮದಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಈ ಸೇವೆಯನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಪ್ರಜೆಗಳನ್ನ ಯಾವ ಕಾರಣಕ್ಕೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳ್ದಂಗೆ ಯಾರನ್ನು ಕಡೆಗಣಿಸಬಾರದು. ಪ್ರಜೆಗಳೇ ನಮ್ಗೆ ದೇವರು, ಅವರೇ ಇವತ್ತು ಅವರ ಬದುಕು. ನಾನು ಅದಕ್ಕೆ ಹೇಳ್ತಾ ಇರೋದು, ಶ್ರೀನಿವಾಸ್ ಅವರು ಈ ಕ್ಷೇತ್ರದ ಜನತೆಗೆ ಋಣ ತೀರಿಸಲಿಕ್ಕೋಸ್ಕರ ಇಂಥ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ಮಾಡಿದ್ದಾರೆ. ಇವತ್ತು ಇನ್ನ ನೆಲಮಂಗಲಕ್ಕೆ ಇನ್ನ ಅನೇಕ ಅಭಿವೃದ್ಧಿ ಕೆಲಸದ ಬಗ್ಗೆ ನಾವು ಯೋಜನೆಗಳನ್ನ ತಯಾರು ಮಾಡ್ತಾ ಇದ್ದೇವೆ. ಬಹಳ ಉತ್ಸಾಹದಿಂದ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನನಗೂ ಬೇಕಾದ್ರೆ ಜನ ದಳದವ್ರು ಸಿಕ್ಕಿದ್ದಾರೆ, BJP ಸಿಕ್ಕಿದ್ದಾರೆ. ಅವ್ರು ಹೇಳಿದ್ದಾರೆ, ಅಣ್ಣ ಇನ್ ಯಾಕೆ ನಮ್ಗೆ ನೀವೇನೇನು ಬೇಕೋ ನಮ್ಮ ಜನಕ್ಕೆಲ್ಲ ಮಾಡ್ಕೊಡ್ತಾ ಇದ್ದೀರಿ, ನಮ್ಮ ಆಸ್ತಿಗಳ ಬೆಲೆ ಜಾಸ್ತಿ ಆಗ್ತಾ ಇದೆ, ನಮ್ಮ ಊರಿಗೆಲ್ಲ ಸೌಲಭ್ಯ ಸಿಗ್ತದೆ, ನಮ್ಗೆ ಯಾಕೆ ಬೇಕು, ನಾವು ನಿಮ್ ಜೊತೆ ಸೇರ್ಕೋತೀವಿ ಅಂತ ಬಹಳ ಜನ ಬಂದ ನಂತರ ಮಾತಾಡಿದ್ದಾರೆ. ನಾನು ಶ್ರೀನಿವಾಸ್ ಕೇಳಿದ್ದೀನಿ, ಯಾರು ಏನಾದ್ರು ಬೇಜಾರು ಮಾಡ್ಕೊಂಡಿರ್ಲಿ, ಎಲ್ಲರನ್ನೂ ಸೇರಿಸ್ಕೊಂಡು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿ ಶ್ರೀನಿವಾಸ್ಗೂ ಕೂಡ ನಾನು ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಬಹುಶಃ ಇನ್ನ ಈ ಸರ್ಕಾರ ಈಗ ನೋಡಿ, ಈಗ ನಾವು 2 ವರ್ಷ ತುಂಬ್ತಾ ಇದೀವಿ. ಈಗ ಬಳ್ಳಾರಿಯಲ್ಲಿ ಕಾರ್ಯಕ್ರಮ ಇಟ್ಟಿದ್ದೀವಿ, ನೀವು ಲೀಡರ್ಗಳು ಎಲ್ಲ ಬನ್ನಿ. ಏನಪ್ಪಾ ಅಂದ್ರೆ ಎಲ್ಲರಿಗೂ ಕೂಡ ಪರಿಶ್ ಜಾತಿ, ಪರಿಶ್ ಪಂಗಡದವರು, ಲಂಬಾಣಿಗಳಿಗೆ, ಇದ್ರದ್ದು ನಮ್ಮ ತಿಗಳರು, ಇದು ಗೊಲ್ರಟ್ಟಿ ಇಂಥವ್ರಿಗೆಲ್ಲ ದಾಖಲೆಗಳಿರಲಿಲ್ಲ. 1 ಲಕ್ಷ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅವ್ರಿಗೆ ಒಂದು ಕಾಯಂ ಪಟ್ಟ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು. ರೆವಿನ್ಯೂ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲ ಸರಳೀಕರಣವನ್ನ ಮಾಡ್ತಾ ಇದ್ದೇವೆ. ಸೊ ಅನೇಕ ಬೇರೆ ಬೇರೆ ಇದನ್ನ ಇನ್ನು ಕೆಲವರು ಏನಪ್ಪಾ ಅಂತಂದ್ರೆ ಬರೀ ರಾಜಕಾರಣ ಮಾಡ್ತಾರೆ, ಟೀಕೆ ಮಾಡ್ತಾರೆ. ನಮ್ದು ಏನಿಲ್ಲ. ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಭಾಷಣ ಮಾಡಿದ್ದೆ, ಯಾವತ್ತೋ SM ಕೃಷ್ಣ ಅವರ ಕಾಲದಲ್ಲಿ. ಏನಪ್ಪಾ ಅಂದ್ರೆ ಈ ಸುಳ್ಳಿಗೂ ಸತ್ಯಕ್ಕೂ ಎಷ್ಟು ಅಂತರ ಅಂತ. ಅದಕ್ಕೆ ಅಕ್ಬರ್ ಬೀರ್ಬಲ್ಗೆ ಕೇಳ್ತಾನೆ, ಬೀರ್ಬಲ್ ಮಂತ್ರಿ, ಅಕ್ಬರ್ ರಾಜ. ಅವನು ಹೇಳ್ತಾನೆ 4 ಬೆರಳು ಸ್ವಾಮಿ ಅಂತ. ಹೆಂಗ್ 4 ಬೆರಳು ಅಂತ ಕೇಳ್ತಾನೆ. ಈ ಕಣ್ಣಲ್ಲಿ ನೋಡೋದೆಲ್ಲ ಸತ್ಯ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು ಅಂತ ಹಿಂಗ್ ಕಿವಿಲ್ ಹೇಳ್ಬಿಟ್ಟು 4 ಬೆರಳು ಅಂತಾನೆ. ಹಂಗೆ ನಮ್ಮ ಸರ್ಕಾರದ ಕೆಲಸ ಏನಿದ್ರು ಬರೋ ಕಿವಿಲ್ ಕೇಳೋದಲ್ಲ, ಎಲ್ಲ ಕಣ್ಣಲ್ಲಿ, ನಿಮ್ ಕಣ್ಣಲ್ಲಿ ನೋಡುವಂತ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಬರ್ತಾ ಇದೀವಿ. ನಿಜಾನ ಸುಳ್ಳು ಎಲ್ಲ. ಈಗ ರಿಂಗ್ ರೋಡ್ಗಳು ನೋಡಿ, ಬದಲಾವಣೆಗಳು ಎಲ್ಲ. ಇವತ್ತು ನಿಮ್ಮ ಬೆಂಗಳೂರಿಗೆ ನೆಲಮಂಗಲ ಫ್ಲೈಓವರ್ ಇದೆ, ಏನ್ BJP ಮಾಡಿದ್ರ? ಈಗ ಇದು ನಮ್ಮ ಮುನಿಯಪ್ಪನವರು ಮಿನಿಸ್ಟರ್ ಇದ್ರಪ್ಪ ಹೈವೇಗೆ. ಆಗ ಯಾರು ಇದನ್ನ ತುಮಕೂರಿಗೆ, ಇದಕ್ಕೆ ಕೋಲಾರ್ಗೆ ಯಾರು ಮಾಡಿದ್ರು ರೋಡನ್ನ? ಈ ಹೊಸೂರು ರಸ್ತೆನ ಯಾರು ಮಾಡಿದ್ರು? ಈ ಏರ್ಪೋರ್ಟ್ ರೋಡ್ನ, ದೇವನಹಳ್ಳಿ ರೋಡ್ ಯಾರು ಮಾಡಿದ್ರು? UPA ಗೌರ್ಮೆಂಟ್ ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ ಇಂಥದ್ದು ಒಂದು ಕೆಲಸ ಅವ್ರ ಕೈಲಿ ಮಾಡಕ್ಕಾಗಿಲ್ಲ. ಬರೀ ಖಾಲಿ ಮಾತಾಡ್ತಾರೆ. ಬರೀ ಎಲ್ಲ ಜಾತಿ ಮೇಲೆ, ಧರ್ಮದ ಮೇಲೆ ಮಾತಾಡ್ತಾರೆ. ನಮ್ಗೇನ್ ಜಾತಿ ಇಲ್ವೋ, ನಮ್ಗೇನ್ ಧರ್ಮ ಇಲ್ವೋ, ನತ್ಕೊಂಡು ನಾವೇನು ಹುಟ್ಟುವಾಗ ಎಲ್ಲ ಅರ್ಜಿ ಹಾಕೊಂಡು ಹುಟ್ಬಿಟ್ಟಿದೀವೋ ನಾವು? ನಮ್ದು ಮಾನವ ಜಾತಿ, ಬಸವಣ್ಣನ ತತ್ವ, ಅಂಬೇಡ್ಕರ್ ಅವರ ಆಚಾರ ವಿಚಾರಗಳು, ಅವರ ತತ್ವ, ನಮ್ಮ ಸಂವಿಧಾನ ರಕ್ಷಣೆ ಆಗ್ಬೇಕು. ಎಲ್ಲರೂ ಕೂಡ ಈ ನೀರಿಗೆ ಜಾತಿ ಇರುತ್ತೆ, ವ್ಯವಸಾಯ ಯಾರು ಜಾತಿ ಮೇಲೆ ವ್ಯವಸಾಯ ಮಾಡವೆ, ಈ ಸೂರ್ಯಕ್ಕೆ ಏನಾದ್ರು ಜಾತಿ ಇರುತ್ತೆ, ಗಾಳಿಗೆ ಜಾತಿ ಇರುತ್ತೆ, ಎಲ್ಲರ ಬದುಕಿಗೂ ಬೇಕು. ಸೊ ಹಂಗೆ ನಾವು ಈ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಅಸಮಾನತೆ ಎಲ್ಲ ಕೂಡ ದೂರ ಇಟ್ಟು ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸ ಮಾಡ್ಕೊಂಡು ಹೋಗೋಣ. ಇನ್ನ ಬೇಕಾದಷ್ಟು ವಿಚಾರ ಇದೆ.
ನೀವು ಬಿಟ್ರು ನಾನು ನಿಮ್ಗೆ ಬಿಡುದಿಲ್ಲ, ನೆಲಮಂಗಲದವ್ರನ್ನ ಅದು ತಲೆಯಲ್ಲಿ ಇಟ್ಕೊಳ್ಳಿ ನೀವು. ಹಿಂದೆ ನಾನು ಬಹಳ ವರ್ಷ ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಮಂತ್ರಿಯಾಗಿ ಕೆಲಸ ಮಾಡಿದವನು. ನಾನು ಇಲ್ಲಿ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದವನು. ಬಿಡಿ, ರಾಜ್ಯಕ್ಕೆ ಇವತ್ತು ಅಧ್ಯಕ್ಷ ಆಗಿರ್ಬೋದು, ಅವತ್ತು ನಮ್ಗೆ ಬೇಕಾದಷ್ಟು ಸಂಘಟನೆಯಲ್ಲಿ ಎಲ್ಲ ಕೂಡ ಸಹಾಯ ಮಾಡಿದ್ದಾರೆ. ಅಂಜನಮೂರ್ತಿ ಶಾಸಕರಾಗಿದ್ದರು, ಹಿಂದೆ ಕೂಡ ನಾನು ಬೇಕಾದಷ್ಟು ಪ್ರಭಾಕರ್ ಅವರು ಕೂಡ ನಾನು ನೋಡಿದ್ದೇನೆ. ಎಲ್ಲರಿಗೂ ಶಂಕರ್ ನಾಯಕ್ ಅವರು ನನ್ನ ಜೊತೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾಗಿದ್ರು, ನನ್ನ ಜೊತೆ ಶಾಸಕ ಕೆಲಸ ಮಾಡಿದ್ರು. ಇವತ್ತೇನೋ ಬಿಡಿ, ಅವ್ರ ಮಕ್ಕಳು ಪಾಪ ಅರ್ಜೆಂಟ್ ಇತ್ತು, ಬೇರೆ ಬೇರೆ ದಾರಿ ಕೂಡ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇವತ್ತು ಶ್ರೀನಿವಾಸರವರು ಬಹಳ ಉತ್ತಮವಾಗಿ ನಿಮ್ಮನ್ನ ಎಲ್ಲಾ ವರ್ಗದ ಜನರನ್ನ ಒಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾನು ಮುನಿಯಪ್ಪನವರು ಅವರ ಎರಡು ಕಣ್ಣುಗಳಂತೆ ನಿಂತ್ಕೊಂಡು ಗಮನಿಸ್ಕೊಂಡು ಶಕ್ತಿ ತುಂಬುವಂತ ಕೆಲಸನ ನಾವು ಮಾಡ್ತೇವೆ. ಒಟ್ಟಿಗೆ ನೀವು ಕೆಲಸ ಮಾಡ್ಕೊಂಡು ಹೋಗಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇದೊಂದು ಬಹಳ ವಿಶೇಷವಾದಂತ ಯೋಜನೆ. ಇಂಥ 16 ಯೋಜನೆಗಳು ನಿಮ್ಮ ಕ್ಷೇತ್ರಕ್ಕೆ ಬರ್ತವೆ. ಬಹಳ ದೂರದೃಷ್ಟಿಯಿಂದ ನಾಳೆ ಬೆಳಿಗ್ಗೆ, ಈಗ ನಾನು ದೆಹಲಿಯಿಂದ 1 ಗಂಟೆ ಲೇಟಾಗಿ ಬಂದೆ, ಇಲ್ಲಿ ಬರ್ದೆ ನಾನು ಕೆಲವೆಲ್ಲ ಮಾತಾಡ್ಬೇಕಾಯ್ತು. ನಮ್ಮಲ್ಲಿ ತೀರ್ಮಾನ ಆಗಿದೆ ಏನಪ್ಪಾ ಅಂದ್ರೆ, ನಾಳೆ ಬೆಳಗ್ಗೆ ಏನು ಸ್ಟ್ರೈಕ್ ಇದಾಗಿದೆ ಅಲ್ಲಿ ಸಿಂಧೂರಲ್ಲಿ, ಅದಕ್ಕೆ ಗೌರವ ಸಲ್ಲಿಸಬೇಕು. ತ್ರಿರಂಗ ಇದನ್ನ ಯಾತ್ರೆನ ಮಾಡ್ತಾ ಇದೀವಿ. ರಾಷ್ಟ್ರ ಧ್ವಜ ಹಿಡಿದು KR ಸರ್ಕಲ್ ಇಂದ ಹಿಡಿದು KCA ಸರ್ಕಲ್ ವರೆಗೂ, ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿವರೆಗೂ ಒಂದು ರೌಂಡ್ ಬರ್ತೀವಿ. ಸೊ ರಾಷ್ಟ್ರ ಧ್ವಜ ಹಿಡ್ಕೊಂಡು ನಾನೆಲ್ಲ ಲೀಡರ್ಗಳಿಗೆ ಹೇಳಿದ್ದೀನಿ, ಎಲ್ಲ ಅವ್ರವ್ರ ಗಾಡಿಲಿ ಒಂದೊಂದು ತ್ರಿರಂಗ ಹಾಕೋ ಧ್ವಜ ಇಟ್ಕೊಂಡು ಬರಬೇಕು ಅಂತ. ಬೆಳಿಗ್ಗೆ 9 ಗಂಟೆಗೆನೆ, ಬರೀ 1 ಗಂಟೆ. ಯಾಕೆಂದ್ರೆ ಕೆಲವೆಲ್ಲ ಆಫೀಸರ್ಸು ಎಲ್ಲ ನಾವು ಬರ್ತೀವಿ ಅಂತಾರೆ, ಕೆಲವರು ರೈತ ಸಂಘದವ್ರು ಬರ್ತೀವಿ ಅಂತ ಹೇಳ್ತಾರೆ, ಕೆಲವು ಕನ್ನಡ ಸಂಘಟನೆಯವ್ರು ಬರ್ತೀವಿ. ಯಾರು ಅವ್ರ ಧ್ವಜ ಹಾಕಬಾರ್ದು, ರಾಷ್ಟ್ರ ಧ್ವಜ ಹಾಕೋಬೇಕು, ರಾಷ್ಟ್ರ ಧ್ವಜ ಇಟ್ಕೋಬೇಕು. ಬಂದು ಗೌರವದಿಂದ ಆ ಯಾತ್ರೆಯಲ್ಲಿ ಪಾಲ್ಗೊಂಡು ಆ ನಮ್ಮ ಯೋಧರಿಗೆ ಧೈರ್ಯ ತುಂಬುವಂಥದ್ದು. ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಮ್ಮ ದೇಶದ ಸ್ವಾಭಿಮಾನ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇದು ಪಕ್ಷ ಮೇಲ ಮರೆತು, ಜಾತಿ ಧರ್ಮ ಬಿಟ್ಟು ಇವತ್ತು ರಾಷ್ಟ್ರದ ಐಕ್ಯತೆ ಕಾಪಾಡಕ್ಕೋಸ್ಕರ ಮಾಡ್ತಾರಂತ ಈ ಒಂದು ಕಾರ್ಯಕ್ರಮ ಯಾತ್ರೆಯಲ್ಲಿ ನೀವು ಕೂಡ ಲೀಡರ್ಗಳೆಲ್ಲ ಬಂದು ಅದರಲ್ಲಿ ಪಾಲ್ಗೊಳ್ಳಿ ಅಂತೇಳಿ ನಾನು ಮನವಿಯನ್ನು ಮಾಡಿಕೊಂಡು, ಇಲ್ಲೇ ನಿಮ್ಮ ಟಿವಿಗೆ, ನಿಮ್ಮ ನೆಲಮಂಗಲದಿಂದನೇ ನಾನು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೇನೆ. ಅದಕ್ಕೆಲ್ಲ ಕೂಡ ತಾವೆಲ್ಲ ಬರಬೇಕು. 20ನೇ ತಾರೀಕು ಬಳ್ಳಾರಿ ನಮ್ಮ ಇದರಲ್ಲಿ ಹೊಸಪೇಟೆ ವಿಜಯನಗರದಲ್ಲಿ, ಅಲ್ಲಿ ನಿಮ್ದು 2ನೇ ವರ್ಷದ ಯಶಸ್ಸಿನ ಕಾರ್ಯಕ್ರಮ, ಸರ್ಕಾರದ ಯಶಸ್ಸಿನ ಕಾರ್ಯಕ್ರಮ ನಮ್ಮ ಸರ್ಕಾರದ್ದು. ಅದಕ್ಕೂ ಕೂಡ ಲೀಡ್ಗಳೆಲ್ಲ ಬನ್ನಿ, ಲೀಡ್ಗಳು ಬನ್ನಿ, ಆಮೇಲೆ ಫಲಾನುಭವಿಗಳು ಬನ್ನಿ, ಬಂದು ಅದರಲ್ಲೆಲ್ಲ ನೀವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.